ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SSTV. ನಾನು ವಿಶ್ವಚೆಡಿ. ನಮ್ಮ ಜೊತೆ ಇವತ್ತೊಬ್ರು ಸ್ಪೆಷಲ್ ಗೆಸ್ಟ್ ಅಂತಾನೆ ಹೇಳ್ಬೋದು. ಇವ್ರ ಬಗ್ಗೆ ಹೇಳಕ್ಕೆ ಮಾತಾಡಕ್ಕೆ ನಾನು ತುಂಬಾ ಚಿಕ್ಕವನ್ ಅನ್ಸುತ್ತೆ. ಚಿತ್ರ ನಟಿ ಹೌದು, ನಿರ್ದೇಶಕಿ ಹೌದು, ನಿರ್ಮಾಪಕಿ ಕೂಡ ಹೌದು. ಅವ್ರು ಬೇರೆ ಯಾರು ಅಲ್ಲ, ಶೈಲಶ್ರೀ ಸುದರ್ಶನ್ ಅವರು. ಭೇಟಿ ಮಾಡಕ್ಕಂತ ಬಂದಾಗ ತುಂಬಾ ಖುಷಿ ಆಯ್ತು. ಬಟ್ ಅವರು ಇಲ್ಲಿ ಇರ್ತಕ್ಕಂಥ ಸಂದರ್ಭ ನೋಡಿದ್ರೆ ತುಂಬಾ ಬೇಜಾರಾಯ್ತು. ಈ ಸಾಕಷ್ಟು ಸಿನಿಮಾ ಅಂದ್ರೆ 70-80 ದಶಕದಲ್ಲಿ ತುಂಬಾ ಬ್ಯುಸಿ ಆಗಿದ್ದಂತ ನಟಿ ಈ ಸಮಯದಲ್ಲಿ ವೃದ್ಧಾಶ್ರಮದಲ್ಲಿ ಇರುವಂತದ್ದು ಎಣಿಸ್ಕೊಂಡಾಗ ಒಂದ್ ಸ್ವಲ್ಪ ಬೇಜಾರಾಯ್ತು. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ, ಅವ್ರ ಜೀವನ ಶೈಲಿಯನ್ನ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ ನಾನು. ನೀವೆಲ್ಲ ಅನ್ಕೊಂಡಿರೋ ಹಾಗೆ ನನಗೇನು ಬೇಜಾರಿಲ್ಲ, ಏನೂ ಇಲ್ಲ. ನಾನಾಗೆ ಇಲ್ಲಿ ಬಂದೆ. ಫಸ್ಟು ಅಮ್ಮ ನೋಡಿದಾಗ ನಾನು ಹೇಳಿದೆ, ನಾನು ನಿಮ್ಮ ಸಂಘದಲ್ಲಿ ಒಬ್ಳಾಗಬೇಕು ಅಂದ್ಬಿಟ್ಟು 20,000 ರೂಪೀಸ್ ಕೊಟ್ಬಿಟ್ಟು ಸೇರ್ಕೊಂಡ್ಬಿಟ್ಟೆ ಇಲ್ಲಿ. ನಾನು ಇಲ್ಲಿ ಬಂದು ಇರ್ತೀನಿ ಅನ್ನೋದೆಲ್ಲ ಆ ಥರ ಏನೂ ಇರಲಿಲ್ಲ ಆವಾಗ. ಆಮೇಲೆ ಇಲ್ಲಿ ಅಮ್ಮ ತುಂಬ ಚೆನ್ನಾಗಿ ಮಾತಾಡಿದರು ನನ್ನ ಹತ್ರ. ಆಮೇಲೆ ನಮ್ಮ ನಾಗೇಂದ್ರ ಅವ್ರ ಕಾಲದವರಲ್ವಾ, ಅದನ್ನೆಲ್ಲ ಹಿಡ್ಕೊಂಡು ಬಂದರು. ಸೊ ದೆನ್ ಆಫ್ಟರ್ವರ್ಡ್ಸ್ ನಾನು ಎಲ್ಲಿ ಹೋಗೋದು, ನನ್ನ ಮನೆಯಿಂದ ಬರಬೇಕಾದ್ರೆ ನನ್ನ ನಾದಿನಿ ಮಗ ತಗೊಂಡು ಬಂದು, ಇಲ್ಲಿ ನೀವು ಊಟ ಮಾಡ್ಕೊಂಡಿರಿ, ಬರ್ತೀನಿ ಅಂದ್ಬಿಟ್ಟು ಹೋದ. ಸರಿ, ನನಗೇನು ಅರ್ಥನೇ ಆಗಲಿಲ್ಲ. ಓಕೆ ಸರಿ ಬಿಟ್ಟಿದ್ದಾರೆ, ಇರೋಣ ಅಂತ. ಹೀಗೆ ಇದು ಆಮೇಲೆ ಗೊತ್ತಾಯಿತು, ಓಹೋ ಸೊ ಹಿ ಹ್ಯಾಸ್ ಕಮ್ ಟು ಲೀವ್ ಮೀ ಹಿಯರ್, ನಾನು ಇಲ್ಲಿ ಬಿಟ್ಟು ಹೋಗೋಕ್ಕೆ ಬಂದಿದ್ರು ಅವರು ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಸರಿ, ವಾಟ್ ಎವರ್ ಕಮ್ಸ್, ನಾನು ನನ್ನ ಈ ಒಂದು ನಾವು 84 ಇಯರ್ಸ್, ಈ 84 ಇಯರ್ಸಲ್ಲಿ ಐ ಹ್ಯಾವ್ ಸೀನ್ ದ ಹೋಲ್ ವರ್ಲ್ಡ್ ಆ್ಯಂಡ್ ಆಲ್ ಟೈಪ್ಸ್ ಆಫ್ ಪೀಪಲ್ ನಾನು ನೋಡಿದ್ದೀನಿ. ಸೊ ನಥಿಂಗ್ ಈಸ್ ನ್ಯೂ ಟು ಮೀ. ಐ ಕ್ಯಾನ್ ಆಲ್ವೇಸ್ ಅಡ್ಜಸ್ಟ್ ವೇರ್ ಎವರ್ ಐ ಆಮ್ ಅನ್ನೋ ಥರ ನಾನೆಲ್ಲ ಇಂಗ್ಲೀಷಲ್ಲೇ ಜಾಸ್ತಿ ಮಾತಾಡ್ತಾ ಇದ್ದೀನಿ. ನಾನು ಎಲ್ಲಿದ್ದರೂ ನಾನು ಅಲ್ಲಿಗೆ ನಾನು ಅಡ್ಜಸ್ಟ್ ಆಗ್ತೀನಿ. ಹೌದು, ನಮ್ಮ ಮನೆಯಲ್ಲಿ ನಮ್ಮಪ್ಪ ಮಿಲಿಟ್ರಿ ಆಫೀಸರ್, ಅಮ್ಮ ವೀಣಾ ವಿದೂಷಿ, ಎಲ್ಲರೂ ಅಮ್ಮನ ಕಲೆಗಳೇ ನನಗೆ ಬಂದಿರೋದು. ಅಮ್ಮ ಚಿಕ್ಕ ವಯಸ್ಸಿಂದ ನಮಗೆ ಹಾಡು ವೀಣೆ ಎಲ್ಲ ಹೇಳ್ಕೊಟ್ಟಿದ್ರು. ಆಮೇಲೆ ದೊಡ್ಡ ಏನು ಡ್ಯಾನ್ಸ್ ಮಾಸ್ಟರ್ ಹತ್ರ ನಾನು ನಮ್ಮ ಅಕ್ಕ ಇಬ್ಬರು ಭರತನಾಟ್ಯಂ ಕಲಿತು ಚಿದಂಬರಂ ಸಿಸ್ಟರ್ಸ್ ಅಂತ ತುಂಬ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಿ ನಾವು. ಅಕ್ಕ ಮೊನ್ನೆವರೆಗೂ ಇದ್ದರು, ಈ ವರ್ಷ ಬಿಗಿನಿಂಗಲ್ಲಿ ಅವ್ರು ತೀರ್ಕೊಂಡ್ಬಿಟ್ರು. ಹೌದು. ಆಮೇಲೆ ಹೀಗೆ ಇನ್ ಶಾರ್ಟ್ ಹೇಳಬೇಕಾದ್ರೆ ನಮ್ಮದು ಒಂದು ಕಲೆ ಕುಟುಂಬ. ಎಷ್ಟು ಮಟ್ಟಕ್ಕೆ ಅಂದರೆ ನಾನು BOICಲಿ ಸೇರಿ ಪ್ರಪಂಚ ಎಲ್ಲ ಸುತ್ತಿ ಎಲ್ಲ ಕಡೆ ಹೋಗಿ ಎಲ್ಲ ಬಂದರು. ನಾನು ಇದನ್ನು ಮಿಸ್ ಮಾಡ್ತಾಯಿದ್ದೆ. ಚಿಕ್ಕ ವಯಸ್ಸಿಂದ ಇದ್ದಿದ್ದು ಈ ನಮ್ಮ ಒಂದು ಸಂಸ್ಕಾರ ಇದೆಲ್ಲ ನಾನು ಮಿಸ್ ಮಾಡ್ತಾಯಿದ್ದೆ. ಸೊ ನಾನು ಅನ್ಕೊಂಡು, ಯಾಕೆ ನಾನು ವಾಟ್ ಆಮ್ ಐ ಡೂಯಿಂಗ್ ಹಿಯರ್ ಅಂದ್ಬಿಟ್ಟು ದಿಸ್ ವಿಲ್ ಡೂ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದಿದ್ದ ಕೆಲಸನ ಬಿಟ್ಟು ಬಂದೆ. ಈಗ ಸಹಜವಾಗಿ ಎಲ್ರಿಗೂ ಒಂದು ಕ್ವಶನ್ ಮೂಡುತ್ತೆ, ಅಂದ್ರೆ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನೀವು ನಟಿಸಿದ್ದೀರಾ, ಚಿತ್ರರಂಗದಲ್ಲಿ ನಿಮ್ದೇ ಆದ ಒಂದಿಷ್ಟು ಕೊಡುಗೆಯನ್ನು ನೀಡಿದ್ದೀರಾ. ಇಷ್ಟಿದ್ದಾಗ ಸಾಕಷ್ಟು ನಿಮ್ಮ ಹತ್ರ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಈ ತರದ್ದೆಲ್ಲ ಅನ್ಕೊಂಡಿರ್ತಾರೆ. ಆದ್ರೂ ಕೂಡ ಇಲ್ಲಿದ್ದಾಗ ಒಂದ್ ಸ್ವಲ್ಪ ಶಾಕ್ ಆಗಿರುತ್ತೆ ನೋಡೋರಿಗೆಲ್ಲ. ಬಟ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಮೇಡಮ್? ನೋಡಿ, ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರೋದು ಹಾಗೇನೆ. ಯಾಕೆಂದ್ರೆ ಸುಮಾರು ಆರ್ಟಿಸ್ಟ್ಗಳೆಲ್ಲರೂ ಅವ್ರವ್ರ ಟೈಮಲ್ಲಿ ದುಡ್ಡು ಬಂದಾಗ ಏನೇನೋ ಅವ್ರಿಗೆ ಪ್ರಾಪರ್ಟೀಸ್ ತಗೊಳ್ಳೋದು ಹಾಗೆ ಮಾಡ್ಕೊಂಡಿರೋರು. ನಾನು ನಮ್ಮ ಯಜಮಾನ್ರು ಹಾಗಲ್ಲ. ನಾವಿಬ್ರು ಬಹಳ ವೆರಿ ಹ್ಯಾಪಿ ಗೋ ಲಕ್ಕಿ ಪೀಪಲ್ ಆ ಥರ. ಅದು ನಮ್ಮ ಟೈಮಲ್ಲೂ ಇಷ್ಟೆಲ್ಲ ದುಡ್ಡುಗಳಿಗೆ ಕೊಡ್ತಿರ್ಲಿಲ್ಲ. ಹೌದು, ನಮಗೆ ಫಸ್ಟ್ ಅಡ್ವಾನ್ಸ್ ಕೊಟ್ಬಿಡೋರು, ಪಿಕ್ಚರ್ ಮುಗಿಸ್ಕೊಂಡು ಆಮೇಲೆ ಕೊಡ್ತೀವಿ ಅಂತಾರೆ, ಆಮೇಲೆ ಬಿಟ್ಬಿಡ್ತಾರೆ. ನಾವು ಅದ್ರ ಬಗ್ಗೆ ಎಲ್ಲ ಒಂದು ಪಿಕ್ಚರ್ ಬಂತಲ್ಲ ದಟ್ ವಿಲ್ ಡು ಅನ್ನೋ ಥರ. ಸೊ ನಾವು ಸಂತೋಷವಾಗಿದ್ವಿ, ಅದು ಮುಖ್ಯ ಅಲ್ವಾ. ದುಡ್ಡಿದ್ರೆ ಇರಲಿ, ಇಲ್ಲದೇ ಇದ್ರೆ ಇರಲಿ, ಸಂತೋಷವಾಗಿರ್ಬೇಕು ನಾವು ಹಾಗೇ ಇದ್ವಿ. ಸೊ ನಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ವಾಸ್ ವೆರಿ ಗುಡ್. ಆದ್ದರಿಂದ ನಮ್ಮ ಯಜಮಾನ್ರಿಗೂ ನನ್ನ ಕಂಡ್ರೆ ತುಂಬ ಇಷ್ಟ. ನಾನು ಏನಾದರೂ ಬೇಕು ಅಂದರೆ ಫಸ್ಟ್ ಅದನ್ನು ಮಾಡೋರು. ಫಾರ್ ಎಕ್ಸಾಂಪಲ್, ನಾನು ಹೇಳಿದೆ, ಏನು ನಾನು ಸಂಗೀತ ಕಲ್ತಿದ್ದೀನಿ, ಬಂದು ಇನ್ಸ್ಟ್ರೂಮೆಂಟ್ ಕಲ್ತಿದ್ದೀನಿ, ಭರತನಾಟ್ಯಂ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಮಾಡಿಕೊಂಡು ವಾಟ್ಸ್ ದಿ ಯೂಸ್, ಐ ಡೋಂಟ್ ಹ್ಯಾವ್ ಎನಿ ಐಡೆಂಟಿಟಿ ಅಂದೆ. ವೈ ಯು ಡೋಂಟ್ ಹ್ಯಾವ್ ಎನಿ ಐಡೆಂಟಿಟಿ, ಯು ಆರ್ ಮಿಸ್ಸಸ್ ಸುದರ್ಶನ್ ಅಂದರು. ಮಿಸ್ಸಸ್ ಸುದರ್ಶನ್ ಈಸ್ ನಾಟ್ ಜಸ್ಟ್ ಅನ್ ಐಡೆಂಟಿಟಿ ಅಪ್ಪ. ಎನಿಬಡಿ ಹೂ ಮ್ಯಾರೀಸ್ ಯು, ಮೀನಾಕ್ಷಿ, ಕಾಮಾಕ್ಷಿ, ಯಾರು ನಿಮ್ಮನ್ನು ಮದುವೆ ಆದರೂ ಅವರು ಮಿಸ್ಸಸ್ ಸುದರ್ಶನೇ. ನಾನು ಆ ಐಡೆಂಟಿಟಿ ಹೇಳಲಿಲ್ಲ. ನಾನು ಇಷ್ಟೆಲ್ಲ ಕಲ್ತ್ಕೊಂಡು ಏನು ಮಾಡ್ತಾಯಿದ್ದೀನಿ, ಬೆಳಗ್ಗೆ ಎದ್ದು ಟೀ ಮಾಡಿಕೊಟ್ಬಿಟ್ಟು ಆಮೇಲೆ ವಾಟ್ ಇಸ್ ದ ಬ್ರೇಕ್ಫಾಸ್ಟ್ ಟುಡೇ, ಏನು ಅಡುಗೆ ಏನು ಮಾಡೋದು, ಇದು ಈಸೇ ಆಗೋಯ್ತು.
ಸೊ ಐ ಥಿಂಕ್ ಸ್ವಲ್ಪ ವೇಸ್ಟ್ ಅಲ್ವಾ ನಾನು ಇಷ್ಟೆಲ್ಲ ಕಲ್ತಿದ್ದು ಅಂತ. ಓ ನೀನು ಅದನ್ನೇ ಹೇಳ್ತೀಯಾ, ದೆನ್ ಡೋಂಟ್ ವರಿ ಅಂದ್ಬಿಟ್ಟು ನನಗೆ ಪ್ಲಾಕಾರ್ಡ್ಸ್ ಎಲ್ಲ ಮಾಡಿ ನನಗೆ ಇಷ್ಟು ಒಂದು 6 ಇದು ಫುಲ್ ಪ್ಲಾಕಾರ್ಡ್ಸ್ ಮಾಡಿದರು. ನಂದು ಡಿಫ್ರೆಂಟ್ ಟೈಪ್ಸ್ ಆಫ್ ನನ್ನ ಭರತನಾಟ್ಯಂ ಡ್ರೆಸ್ಸಸ್ಸಲ್ಲೇ ಫೋಟೋಸ್ ಎಲ್ಲ ತೆಗೆಸಿ ಅದನ್ನೆಲ್ಲ ಕೊಟ್ಟು ತುಂಬ ಚೆನ್ನಾಗಿ ಅವ್ರು ಏನೇ ಮಾಡಿದರೂ ದೊಡ್ಡ ರೀತಿಯೇ ಮಾಡ್ತಾರೆ. ಅವ್ರಿಗೆ ಚಿಕ್ಕದಾಗಿ ಮಾಡಿ ಪ್ರಾಕ್ಟೀಸೇ ಇಲ್ಲ ನಮ್ಮ ಯಜಮಾನರಿಗೆ. ಸೊ ಆ ಥರ ಮಾಡಿ ಆವಾಗ ಅದನ್ನೆಲ್ಲ ಎಲ್ಲರಿಗೂ ಕೊಟ್ಟು ಮತ್ತೆ ಇದು ನಂದು ಆ್ಯಕ್ಚುಲಿ ನನ್ನ ಮನೇಲಿ ಬಿಟ್ಬಿಟ್ಟು ಬಂದುಬಿಟ್ಟೆ. ನನ್ನ ಇದೇ ಇತ್ತು ಏನು ಅದಕ್ಕೇನು ಹೇಳ್ತಾರೆ ಬಿಗ್ ನೋ ಇಟ್ ವಾಸ್ ಇದು ಬಟ್ಟೆ ಇಲ್ಲ ಇದು ಮಾಡಿ ಹಾಕೋದು. ಅದು ಎಲ್ಲಿ ನಾನು ಆ ಮನೆಯಿಂದ ತಗೊಂಡು ಬರಲೇ ಇಲ್ಲ. ಈಗ ನಾನು ಇದಕ್ಕಿದ್ದಾಗೆ ಇಲ್ಲಿ ಕರ್ಕೊಂಡು ಬಂದು ಬಿಟ್ಬಿಟ್ಟೆ ನಮ್ಮ ಇದು ಇವನು ನಾದಿನಿ ಮಗ. ಸೊ ಅವನು ಅಲ್ಲಿ ಹೋಗಿ ಏನು ತಂದಿದ್ದಾನೆ, ಏನು ತಗೊಂಡು ಬಂದಿದ್ದಾನೆ, ಎಲ್ಲಿಟ್ಟಿದ್ದಾನೆ ಗೊತ್ತಿಲ್ಲ, ಇನ್ನು ನನ್ನ ಕೈಗೆ ಬಂದಿಲ್ಲ. ಬಂದರೆ ಬ್ಯಾನರ್ ಎಲ್ಲ ಮಾಡಿ ಚೆನ್ನಾಗೇ ಇತ್ತು. ಸರಿ, ಇವಾಗ ಇಲ್ಲಿ ಬಂದಾಗ ನನಗೆ ಏನು ಅರ್ಥನೇ ಆಗಲಿಲ್ಲ. ನಾನು ಅಮ್ಮ ನೋಡಿದ್ದೆ, ಬಂದೆ. ಇಲ್ಲಿ ಬಂದಮೇಲೆ ಇವರು ಗಂಡ ಹೆಂಡತಿ ಇಬ್ಬರು ನೋಡ್ಕೋತಾರಲ್ಲ, ತುಂಬ ಚೆನ್ನಾಗಿ ನನ್ನನ್ನು ನೋಡ್ಕೋತಾ ಇದ್ದಾರೆ. ನನಗೆ ಯಾವುದು ಪ್ರಾಬ್ಲಮ್ಮೇ ಇಲ್ಲ. ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ ನನಗೆ. ಅಮ್ಮನೂ ಅಷ್ಟೇ ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು. ಇವಾಗ ಅಲ್ಲಿದ್ದಾರೆ, ಅಲ್ಲೂ ಮಡಿಲು ಅಲ್ಲಿ ಒಂದಿದೆಯಲ್ಲ ಮಲ್ಲೇಶ್ವರಮಲ್ಲಿ ಅಲ್ಲಿದ್ದಾರೆ ಅವರು. ಅದೇನು ನಾನು ವೀಣೆ ನುಡಿಸೋದು ಇದೆಲ್ಲ ನೋಡಿ ಅವ್ರಿಗೆ ಭಾಳ ಖುಷಿ ಆಯಿತು. ಯೂಶ್ವಲಿ ಅವ್ರು ಯಾರನ್ನೂ ಅಲೌ ಮಾಡಲ್ಲ. ಅಂಥದ್ರಲ್ಲಿ ಅವ್ರು ಹೇಳಿದ್ರು, ನಿಮಗೆ ಏನು ವೀಣೆ ತಂದು ಇಲ್ಲೇ ಇಟ್ಕೋಬೇಕಾ, ಇಟ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ಥರ. ನನ್ನ ಕ್ವಶನ್ ಏನಂದ್ರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಇನ್ನು ತೀರಾ ಆಪ್ತ ಬಳಗದವರಾಗಿರೋ ಅವ್ರು ಯಾರಾದ್ರೂ ಕರ್ಕೊಂಡು? ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನಾವು 4 ಜನ ಮಕ್ಕಳು. ನನ್ನ ತಂಗಿ ಆವಾಗಲೇ ಶಿ ಪಾಸ್ಟ್ ಅವೇ. ಆಮೇಲೆ ನಮ್ಮ ಅಕ್ಕ ಈ ವರ್ಷ ಬಿಗಿನಿಂಗಲ್ಲಿ ಶಿ ಪಾಸ್ಟ್ ಅವೇ. ನನ್ನ ಬ್ರದರ್ ಇದ್ದಾನೆ, ಅವನು ಪಾಟ್ನಾದಲ್ಲಿದ್ದಾನೆ. ಈಸ್ ರಿಟೈರ್ಡ್ ವಿಂಗ್ ಕಮಾಂಡರ್. ಅವನು ಸ್ವಂತ ಮನೆ ಎಲ್ಲ ಇದೆ, ಅವನು ಪಾಟ್ನಾದಲ್ಲೇ ಇರೋದು. ನಮ್ಮ ಯಜಮಾನರು ಹೋದಾಗ ಅವನ ಮಗಳು ಬಂದು ನನ್ನ ಕರ್ಕೊಂಡು ಹೋದ್ಲು ಅಲ್ಲಿ. ದಟ್ ಇಯರ್ ವಾಸ್ ವೆರಿ ನೈಸ್. ಅಲ್ಲಿ ಅವರಿದ್ರಲ್ಲೇ ಹೋಗಿ ನಾನು ಹೋಗಿ ಚರ್ಚಲ್ಲಿ ಸುಮ್ಮನೆ ನಾನು ಕೂತಿದ್ದೆ. ಅದೆಲ್ಲ ನೋಡಿಕೊಂಡು ನಾವಿಬ್ಬರು ಒಂದೇ ಥರ ಇದ್ದೀವಿ, ನಾವಿಬ್ಬರು ಅವಳಿ ಜವಳಿನ ಅಂತ ಕೇಳಿದವರು ಉಂಟು. ಆ ಬ್ರದರ್ ನನ್ನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿರ್ತಾನೆ. ಅವ್ನಿಗೆ ಭಾಳ ಖುಷಿ ಆಯಿತು ನಾನು ಇಲ್ಲಿದ್ದೀನಿ, ನನಗೆ ಹಿಂಗೆಲ್ಲ ಇದೆ ಅಂತ. ಅಕ್ಕ, ಸೊ ಯು ಆರ್ ವೆರಿ ಹ್ಯಾಪಿ ದಟ್ ಐ ಆಮ್ ಹ್ಯಾಪಿ ಟು ಹಿಯರ್, ನಾನು ಬಂದು ನೋಡ್ತೀನಿ ನಿಮ್ಮನ್ನು ಅಂತ ಹೇಳಿದ್ದಾನೆ. ಇನ್ನೊಂದು ಮೇಡಮ್, ಅಂದ್ರೆ ನೀವು ಕೂಡ ತುಂಬಾ ಬ್ಯುಸಿ ಆಗಿದ್ರಿ ಆ ನಟನೆಯಲ್ಲಿ. ನಿಮ್ಮ ಹಸ್ಬೆಂಡ್ ಕೂಡ ಸುದರ್ಶನ್ ಅವ್ರು ಕೂಡ ತುಂಬಾ ಬ್ಯುಸಿ ಆಗಿದ್ರು. ಆ ಸಂದರ್ಭದಲ್ಲಿ ನಿಮ್ಗೂ ಕೂಡ ನಾವು ಏನಾದ್ರು ಒಂದಿಷ್ಟು ಮನೆ ಮಾಡ್ಕೋಬೇಕು, ಆಸ್ತಿ ಮಾಡ್ಕೋಬೇಕು, ಮುಂದಿನ ಜೀವನಕ್ಕೆ ನಡ್ಸೋಕೆ ಏನಾದ್ರು ಬೇಕು ಅಂತ ಎಲ್ಲರೂ ಒಂದು ಥಿಂಕ್ ಮಾಡಿದ್ರು. ಬಟ್ ನಿಮ್ಗೆ ಆ ತರದ್ದು ಏನಾದ್ರು ಐಡಿಯಾ ಬಂದಿಲ್ವಾ? ಇಲ್ಲ, ನಾವು ಆ ಥರ ಏನು ಯೋಚನೆನೇ ಮಾಡಲಿಲ್ಲ. ನಮಗೆ ನಮ್ಮ ಕಲೆಯಲ್ಲೇ ಇತ್ತು. ನಾವು ನಾಟಕಕ್ಕೆ ಹೋಗಿದ್ವಿ, ಅಲ್ಲಿ ಬೇಕಾದಷ್ಟು ನಾಟಕದ ಕಂಪನಿಗಳಲ್ಲೆಲ್ಲ ನಾವು ಆ್ಯಕ್ಟ್ ಮಾಡಿದ್ವಿ. ನಾಟಕದ ಕಂಪನಿಯಲ್ಲಿ ಆ್ಯಕ್ಟ್ ಮಾಡೋದಂದರೆ ಬೆಳಗಿನ ಜಾವ 3 ಗಂಟೆವರೆಗೂ ನಾಟಕ. ಅದಾದ ಮೇಲೆ ನಮ್ಮದು ಹಾಡುಗಳದ್ದು ಇಬ್ಬರು ಚೆನ್ನಾಗಿ ಹಾಡ್ತಿದ್ವಿ. ಸೊ ಈ ರೀತಿ ನಮಗೆ ಆ ಲೈಫೇ ತುಂಬ ಚೆನ್ನಾಗಿದೆ. ಐ ಥಿಂಕ್ ಆಲ್ ಬಿಕಾಸ್ ನಾನು ಅವರು ಒಟ್ಟಿಗೆ ಇದ್ವಲ್ಲ. ಅದೇ ನಮ್ಮ ಮನೆ. ನಾವು ಎಲ್ಲಿರ್ತೀವೋ ಅದೇ ನಮ್ಮ ಮನೆ. ಆ ಥರ ಈ ವಾಸ್ ವಂಡರ್ಫುಲ್ ಮ್ಯಾನ್. ನಾನು ಎಲ್ಲರಿಗೂ ಆಶೀರ್ವಾದ ಮಾಡುವಾಗ ನನ್ನ ಗಂಡನಂತೇಳಿ ಗಂಡ ನಿನಗೆ ಸಿಗಬೇಕು ಅಂತ ನಾನು ಆಶೀರ್ವಾದ ಮಾಡ್ತೇನೆ ಹೆಣ್ಮಕ್ಳಿಗೆ. ನೀವು ಇಲ್ಲಿ ಬಂದಾಗ ಯಾರಾದ್ರೂ ನಮ್ಮ ಚಿತ್ರರಂಗದವ್ರು ಏನಾದ್ರು ನಿಮ್ಮನ್ನ ಭೇಟಿ ಆಗೋದಾಗಿರ್ಬೋದು, ಆ ಥರದ್ದು ಏನಾದ್ರು ಮಾಡಿದ್ರೆ, ಅಂದ್ರೆ ನಿಮ್ಮ ಕಾಲಘಟ್ಟದಲ್ಲಿ ನಿಮ್ಮ ಜೊತೆ ನಟನೆ ಮಾಡಿದಂಥವ್ರು, ನಿಮ್ಮ ಆತ್ಮೀಯ ಸ್ನೇಹಿತರಾಗಿರ್ಬೋದು, ಅವ್ರೇನಾದ್ರು ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಾಗಿರ್ಬೋದು, ಆ ಥರದ್ದು ಏನಾದ್ರು ಮಾಡ್ತಾ ಇದ್ದಾರಾ ಏನು ಅಂತ? ಐ ಥಿಂಕ್ ನೀವು ಅಂದ್ರೆ 1-2 ತಿಂಗಳು ಆಯ್ತಂದ್ರಿ ಇಲ್ಲಿ ಬಂದು. ಇಲ್ಲಿ ಬಂದಾದ್ಮೇಲೆ ಅಂತ ಅವ್ರು ಬಂದು ಭೇಟಿ ನೀಡುವಂಥದ್ದು ಆ ಥರ ಏನಾದ್ರು ಆಗ್ತಿದ್ಯಾ ಏನು ಅಂತ? ನಾನು ಬಂದು ನೋಡ್ತಾರೆ, ಎಲ್ಲ ನೋಡ್ತಾರೆ. ನಮ್ಮ ಫಾರ್ ದಟ್ ಮ್ಯಾಟರ್ ಗಿರಿಜಾ ಲೋಕೇಶ್ ಇರ್ತಾರಲ್ಲ, ಅವರು ಒಂದು ವಿಧದಲ್ಲಿ ನನ್ನ ತಂಗಿ ಆಗಬೇಕು. ಅವರು ಫಾದರ್ ಇನ್ ಲಾ ಮತ್ತು ಮೈ ಫಾದರ್ ಇನ್ ಲಾ ಅವರಿಬ್ಬರು ಅಕ್ಕ ತಂಗಿಯರನ್ನ ಮದುವೆ ಮಾಡಿಕೊಂಡ್ರು. ಸೊ ಶೀಸ್ ಇನ್ ಅ ವೇ ಶೀಸ್ ರಿಲೇಟೆಡ್ ಟು ಮೀ. ಮೊದಲಿಂದಾನೂ ನಮ್ಮ ಪರಿಚಯ ಇತ್ತು. ನಾವು ಹೈಸ್ಕೂಲಲ್ಲಿ ಓದ್ತಿದ್ದಾಗ ಅವರು ಓದ್ತಿದ್ರಂತೆ. ಅವರೇ ಹೇಳಿದ್ರು, ನೀವು ಭರತನಾಟ್ಯ ಮಾಡಿಬಿಟ್ಟು ಹೋದ್ಮೇಲೆ ನಾನು ಬಂದು ಒಂದು ಕಥಕ್ ಡ್ಯಾನ್ಸ್ ಮಾಡಿದೆ, ನೀವು ನನಗೆ ಒಂದು 30 ರೂಪಾಯಿ ಕೊಟ್ರಿ ಅಂತ. ಅಯ್ಯೋ ಹೌದಾ, ನನಗೆ ಜ್ಞಾಪಕ ಇಲ್ಲ. ಹೌದು, ನೀವು 30 ರೂಪಾಯಿ ತಂದು ನನಗೆ ಕೊಟ್ರಿ ನೀವು ಅಂದರೆ. ಅದು ವೆರಿ ವೆರಿ ಡೌನ್ ಟು ಅರ್ತ್ ಪರ್ಸನ್ ನಾವು ಗಿರಿಜಾ ಲೋಕೇಶ್. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಒಬ್ಬರು ತಪ್ಪಾಗಿ ನನಗೆ ಕ್ಯಾನ್ಸರಲ್ಲಿ ನೆರಳ್ತಾ ಇದ್ದಾಳೆ ಅಂತೆಲ್ಲ ಏನೋದೋ ಕೊಟ್ಬಿಟ್ಟು ಜನಗಳೆಲ್ಲ
ದೇವ್ರು ವರಿಡ್. ಅಯ್ಯೋ ಇವಾಗ ಹೇಗಿದ್ದೀನಿ, ನಾನು ಯಾವಾಗ್ಲೂ ಹಾಗೆ ಚೆನ್ನಾಗೇ ಇದ್ದೀನಲ್ಲ, ಯಾಕೆಂದ್ರೆ ಇಲ್ಲ. ಹಸ್ಬೆಂಡ್ ಅವ್ರು ಕೂಡ ಇದೇ ತರದ ಒಂದು ಆರ್ಟಿಕಲ್ ಏನೋ ಬರ್ದಿದ್ರು ಅಂತ ಕೇಳ್ತೀನಿ. ಅವ್ರಿಗೂ ಕೂಡ ಇದೇ ತರದ ಏನೋ ಪ್ರಾಬ್ಲಮ್ ಇಂದ ಆರ್ಟಿಕಲ್ ಬರ್ದಿದ್ರು. ಇಲ್ಲ ಅವರು ಇದು ಆ, ಹಿಂಗೆ ಕೂತ್ಕೊಳ್ಳಕ್ ಹೋದಾಗ ಸ್ವಲ್ಪ ಮುಂದೆ ಕೂತು ಬಿಟ್ರು. ಇದು ಮಲ್ಟಿಪಲ್ ಫ್ರಾಕ್ಚರ್ ಆಯ್ತು. ಸೊ ಹಿ ವಾಸ್ ಅಡ್ಮಿಟೆಡ್ ಇನ್ ಸಾಗರ್ ಹಾಸ್ಪಿಟಲ್. ಎಲ್ಲ ಸರಿಯಾಗಿದೆ ಅಂತೆಲ್ಲ ಹೇಳಿದ್ರು. ಆಮೇಲೆ ನೋಡಿದ್ರೆ ಕಿಡ್ನಿ ಹರ್ಟ್ ಆಗೋಯ್ತು. ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗೋಲ್ಲ. ಸೊ 1 by 1 ಆಲ್ ಇದು ಹೋಗೋಲ್ಲ, ಕೆಲಸ ಮಾಡೋಲ್ಲ ಅನ್ನೋ ಥರ ಏನೋ ಮಾತಾಡ್ತಾ ಇದ್ರು. ನಮ್ಮ ಬಗ್ಗೆ, ನಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಅವರು ಅಲ್ಲಿ ಮಲಗಿ, ನಾನು ಎಲ್ಲರಿಗೂ ಹೇಳ್ಬಿಟ್ಟಿದ್ದೆವು, ಔಟ್ಸೈಡಲ್ಲಿರೋರು ಎಲ್ಲರೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಫೋನ್ ಮಾಡಿ ಕರೆಸ್ಬಿಟ್ಟೆ ಇದಕ್ಕೆ. ಎಲ್ಲರೂ ಬಂದರೆ ಎಲ್ಲರ ಜೊತೆನೂ ತುಂಬ ಚೆನ್ನಾಗಿ ಮಾತಾಡ್ಕೊಂಡೇ ಇದ್ದರು. 3 days ಇದ್ದರು ಅಷ್ಟೇ. ಆಮೇಲೆ ನನ್ನ ಮನೆಗೆ ಕಳಿಸ್ಬಿಟ್ರು, ನೀವು ಹೋಗಿ ಮನೆಗೆ ಅಂತ. ನಮ್ಮ ಯಜಮಾನ್ರು ಹೇಳಿದ್ರು, ಪ್ರೀವಿಯಸ್ ಇಯರ್ ನಾವು ಇಲ್ಲೇ ಬಂದು ಎಲ್ಲ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ತಗೊಂಡು ಬಾ ಅಂತ ಹೇಳಿದ್ರು. ನಾನು ಇಲ್ಲಿ ಬಂದು ಹೊರಡೋಕ್ಕೆ ಮುಂಚೆ 4 ಗಂಟೆಗೆ ನನಗೆ ಫೋನ್ ಬಂತು, ಗೆಟ್ ರೆಡಿ ಅಂತ. ಹೋಗೋ ಹೊತ್ತಿಗೆ ಅವರಿಗೆ ಈ ಥರ ಕಣ್ಣಿಗೆ ಹಿಂಗೆ ಹಾಕಿದ್ರು. ಇದೇನು ಇದು ವೆನ್ ಹೀಸ್ ಅಲೈವ್ ಇಟ್ಸ್, ಕಣ್ಣು ತೆಗಿಬಾರ್ದಲ್ಲ ಅಂತ. ಆ ಕಣ್ಣು ಡೊನೇಟ್ ಮಾಡಿದರು. ಬಟ್ ಅದು ಮೊದಲೇ ಇಲ್ಲೆಲ್ಲ ಅವರು ಇದಾಗಲಿಲ್ಲ, ಬಿಕಾಸ್ ಕಿಡ್ನಿ ಫೇಲ್ಯೂರ್ ಆಗಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗೋಲ್ಲ, ಒಂದೊಂದಾಗಿ ಅವಯವಗಳು ಹೋಗ್ತಾ ಇರುತ್ತೆ ಅಂತ ಮಾತಾಡಿದ. ಆವಾಗ ನನಗೆ ಅಯ್ಯೋ ಏನು, ದೆನ್ ಐ ವಾಸ್ ಇನ್ ಅ ಟ್ರಾನ್ಸ್. ಏನು ನಡೀತಾ ಇದೆ ನನ್ನ ಮುಂದೆ, ನನ್ನ ಸುತ್ತಲೂ ಏನು ನಡೀತಾ ಇದೆ ಅನ್ನೋದೇ ನಾನು ನೋಡ್ತಾ ಇದ್ದೀನಿ ಹೊರತು ಏನೇ ಇಲ್ಲಿ ಇದು ಹೋಗ್ತಾ ಇಲ್ಲ. ಯಾಕಂದ್ರೆ ಇಂಥದ್ದು ನಡಿಬಾರ್ದಲ್ಲ. ಅವ್ರು ಎಂಥ ಒಂದು ಬಿಗ್ ಫಿಗರ್ ಅಲ್ಲ, ಅವ್ರಿಗೆ ಇದೆಲ್ಲ ಆಗತ್ತೆ ಅಂತ ಯಾರು ಇದು ಮಾಡ್ಕೋತಾರೆ ನೋಡಿ. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಟ್ ಎನಿ ಟೈಮ್. ನನ್ನ ಲೈಫಲ್ಲಿ ದೇವರು ಒಂದೊಂದು ಇದರಲ್ಲೂ ಹೊಸದಾಗಿ ಏನೇನೋ ಪಾಠ ಕಲಿಸ್ಕೊಡ್ತಾನೆ ನನಗೆ. ಹಾಗೆ ಅಂದ್ರೆ ಅವರು ಈ ತರ ಅನಾರೋಗ್ಯ ಇದ್ದಂತ ಸಂದರ್ಭದಲ್ಲಿ ನಿಮ್ ಜೊತೆ ಏನಾದ್ರು ಮಾತಾಡಿದ್ರ, ಅಥವಾ ಏನಾದ್ರು ಡ್ರೀಮ್ ಏನಾದ್ರು ಹೇಳ್ಕೊಂಡಿದ್ರ, ನಾವು ಈ ತರದ್ದು ಬಾಳನ್ ಬದುಕ್ಬೇಕು, ಮುಂದೆ ಈ ತರ ಸಿಚುವೇಶನ್ ನಾವು ಫೇಸ್ ಮಾಡ್ಬೇಕು, ಆ ತರದ್ ಏನಾದ್ರು ನಿಮ್ಮಲ್ಲಿ ಏನಾದ್ರು ಹಂಚ್ಕೊಂಡಿದ್ರ ಏನು ಅಂತದ್ದು ಅವ್ರ ಆಸೆ ಅಂತ? ಅವ್ರಿಗೆ ಆ ಥರ ದಟ್ ವಾಸ್ ಸಡನ್ ಆಗಿ ಬಂದಿದ್ದೆ ತಾನೆ. ಅವ್ರಿಗೆ ಬಿದ್ದಿದ್ದು, ಅದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದು, ಅದೆಲ್ಲ ಚಕ್ಕ 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 ನಮ್ಗೆ ಮುಗಿದೋಯ್ತು. ನಾವು ವಿ ವರ್ ವೆರಿ ಹ್ಯಾಪಿ. ನಾವಿಬ್ಬರೇ ತಾನೆ, ಏನು ಮನೆ ಮರಿ ಅಡಿಗೆ ಗಿಡಿಗೆ ಮಾಡ್ಕೊಂಡಿರ್ಬೇಡ, ವಿಲ್ ಗೋ ಟು ಆಂಧ್ರ ಹೋಟೆಲ್ ಜೋಡಿ. ಹೀಗೆ ಹೋಗೋದು, ಬ್ರೂಸಿ ಪಿಕ್ಚರ್ ನೋಡೋದು, ಹೀಗೆ ಅಲ್ಲೆಲ್ಲ ಇದು ಏನು ಆವಾಗ ಅದ ಯಾವುದಪ್ಪ ಅದು ದೊಡ್ಡರು ಇದಿರತ್ತಲ್ಲ ಕಪ್ಪ, ಅಯ್ಯೋ ಹೆಸರೇ ಬರ್ತಾ ಇಲ್ಲ ನೋಡಿ. ಆ ದೊಡ್ಡ ಇದು ಅರೆ ಯಾವ ಇದು ಅದೇ ಈ ದೊಡ್ಡ ದೊಡ್ಡ ಹೋಟೆಲ್ಸ್ ಅದೆಲ್ಲ ಇರೋದು ನಮ್ಮ ಕಂಟೋನ್ಮೆಂಟ್ ತಪ್ಪು ಆ ಕಂಟೋನ್ಮೆಂಟ್ಗೆ ಹೊರಟೋಗ್ತಿದ್ವಿ ನಾವು. ಎಲ್ಲ ಸುತ್ತಕೊಂಡು ವಿಂಡೋ ಶಾಪಿಂಗ್ ಎಲ್ಲ ಮಾಡ್ಕೊಂಡು ವಿ ವರ್ ವೆರಿ ಹ್ಯಾಪಿ ದಟ್ ವೇ. ಅವರು ನನ್ನ ಯೂಶಲಿ ಗಂಡ ಅಂದ್ಕೂಡಲೇ ಹೆದರ್ಕೋಬೇಕು, ಅದೆಲ್ಲ ಏನೂ ಇಲ್ಲವೇ ಇಲ್ಲ. ಹಿ ವಾಸ್ ವೆರಿ ವೆರಿ ಸ್ವೀಟ್. ಇವಾಗಿಂದ ಇದನ್ನೆಲ್ಲ ನೋಡ್ತಾ ಇದ್ರೆ, ಬಟ್ ನಾವು ಒಂದಿಷ್ಟು ಆಸ್ತಿ ಮಾಡ್ಬೇಕಾಗಿತ್ತು, ನಮ್ಮ ವೃದ್ಧಾಪ್ಯ ಜೀವನದಲ್ಲಿ ಒಂದ್ ಸ್ವಲ್ಪ ಆರಾಮಾಗಿ ಇರ್ಬೋದಾಗಿತ್ತು, ಆ ತರದ್ ಏನಾದ್ರು ಒಂದು ಐಡಿಯಾ ಇವಾಗ ಏನಾದ್ರು? ಇಲ್ಲ ಇಲ್ಲ ಇಲ್ಲ, ನಮ್ಮ ಹತ್ರ 15 ಲ್ಯಾಸ್ ಆಫ್ ಸೋರ್ಸ್ ಇತ್ತು. ಈ ಕಡೆ ಕೂದಲಿರತ್ತಲ್ಲ, ಆತರ 15, 1, 2 ಅಲ್ಲ, ಕಂಪ್ಲೀಟ್ ಬಾಗಲ್ ತೆಗೆದ್ರೆ ಎಲ್ಲ ಆಚೆ ಓಡ್ ಬರೋದು. ಅಲ್ಲೆಲ್ಲರೂ ತುಂಬ ಹೇಳೋರು, ಯೋ ಎಷ್ಟು ಚೆನ್ನಾಗಿದೆ ನಮ್ಮ ಮಕ್ಕಳೆಲ್ಲ. ಸೊ ನಮಗೆ ಈ ಪ್ರಾಣಿಗಳು ಕಂಡ್ರೆ ತುಂಬ ಇಷ್ಟ. ಅವ್ರಿಗೆ ಅವ್ರು ಇಲ್ದಿರೋವಾಗ ಅವ್ರ ಫ್ರೆಂಡ್ ಒಬ್ರು ಏನೋ ಒಂದು ಹಾರ್ಸ್ ಬಂತಂತೆ, ಅದಕ್ಕೆ ಏನೋ ಎಲ್ಲ ಕೂಗ್ತಾರಲ್ಲ ಬೆಲೆ, ಅಯ್ಯಪ್ಪ ಯಾರು ಏನು ಕೂಗಿದ್ರು ಅದು ಪ್ಲಸ್ ಪ್ಲಸ್ ಅಂತ ಹೇಳ್ಕೊಂಡು ಹೋಗಿ ನಿಂತುಬಿಟ್ರು. ಅಯ್ಯೋ ಏನಪ್ಪ ನಿಲ್ಸೇ ಬಿಟ್ರು ಅಂತ. ಏನು ಮಾಡ್ತೀಯ ನೀನು? ನನ್ನ ಫ್ರೆಂಡ್ ಬರ್ತಾನೆ, ಅವನಿಗೆ ಹಾರ್ಸ್ ಅಂದರೆ ತುಂಬ ಇಷ್ಟ ಅಂತ. ನೋಡ ನಿನಗೋಸ್ಕರ ನಾನು ಹಾರ್ಸ್ ಇಟ್ಟಿದ್ದೀನಿ. ಅವ್ರು ಏನು ಹೇಳಿಲ್ಲ, ಓಕೆ ಅದು ಹಾರ್ಸ್ನ ಕರ್ಕೊಂಡು ಬೆಳಗ್ಗೆ ಹೋಗೋದು, ಅದನ್ನೆಲ್ಲ ಓಡಿಸೋದು, ಇದೆಲ್ಲ ಮಾಡೋರು. ಸೊ ಹಾಗೆ ನಾವಿಬ್ರು ಏನೇ ಬಂದರೂ ಇನ್ ದಟ್ ವಿ ವರ್ ವೆರಿ ಹ್ಯಾಪಿ. ಅಂದ್ರೆ ನಿಮ್ಮ ನಾದ್ನಿ ಮಗ ಇಲ್ಲ ನಿಮ್ಮನ್ನ ತಂದ್ಬಿಟ್ರು ಅಂತೆಲ್ಲ ಹೇಳಿದ್ರಲ್ವಾ, ಬಟ್ ಅವ್ರ ಜೊತೆನೆ ನೀವು ಇರ್ಬೋದಾಗಿತ್ತು, ಆ ತರದ್ ಏನಾದ್ರು ಅನ್ಸ? ಬಟ್ ಅವ್ರ ಇಲ್ಲಿ ತಂದ್ ಬಿಟ್ಟಾಗ ನಿಮ್ಗೆ ಏನಾದ್ರು ಬೇಜಾರು ಆಯ್ತಾ ಅನ್ನುವಂಥದ್ದು? ಯಾಕಂದ್ರೆ ಎಲ್ಲ
ಈ ಕಷ್ಟ ಕಾಲದಲ್ಲಿ ಒಂದು ಸಂಬಂಧಿಕರು ಆಗಿದ್ರೆ ಒಂದ್ ಸ್ವಲ್ಪ ಆಸರೆ ಆಗಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನುವಂಥದ್ದು ಒಂದು ನನ್ನ ಅನಿಸಿಕೆ. ಅವನು ಮೊದಲಿಂದ ಅವನ ಪ್ಯಾರೆಂಟ್ಸ್ ಇನ್ಫ್ಯಾಕ್ಟ್ ನನ್ನ ಮದುವೆ ಆದಾಗ ಕೂಡ ನಮ್ಮ ಅಪ್ಪ ಮೈ ಹುಷಾರಾಗಿಲ್ಲ. ಸೊ ಅಮ್ಮ ಒಬ್ಬರೇ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಸೊ ನನ್ನ ನಾದ್ನಿ ಅಪ್ಪ ಅಮ್ಮನೇ ನನಗೆ ಅಪ್ಪ ಅಮ್ಮವಾಗಿ ಕೂತ್ಕೊಂಡು ನಮ್ಮ ಯಜಮಾನ್ರಿಗೆ ಇದು ಮಾಡಿಕೊಟ್ಟಿದ್ದು ಹಾಗೆ. ಸೊ ಅವರು ಇಲ್ಲ, ಅವರು ಹೊರಟೋಗಿದ್ರು. ಇವರು ನಾದ್ನಿ ಮಗ ಅವನೇ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟ. ಆಮೇಲೆ ನನ್ನ ಮನೆಗೆ ಹೋಗಿ ಅದು ಏನೇನಿದೆಯೋ ಅದನ್ನೆಲ್ಲ ತೊಗೊಂಡು ಬಂದು ಕೊಡ್ತೀನಿ ಅಂತ ಹೇಳಿ, ಆಮೇಲೆ ಏನೇನು ಥಿಂಗ್ಸ್ ಎಲ್ಲ ಇತ್ತು ಅಲ್ಲಿ. ಯಾರು ಬಂದರು, ಏನು ತಗೊಂಡು ಹೋದರು ಏನು ಗೊತ್ತಿಲ್ಲ. ಆಮೇಲೆ ಅಂದ್ಕೊಂಡು ಏನು ಈ ಮೆಟೀರಿಯಲ್ಸ್ ಇದ್ರ ಮೇಲೆ ನನಗೆ ಯಾವತ್ತೂ ಇದಿಲ್ಲ, ಶೋಕಿ ಅದೆಲ್ಲ ಏನೂ ಇಲ್ಲ. ಏನಿದೆಯೋ ಅದು ಸ್ವಂತ ಮನೆನೂ ಹೊರಟೋಯ್ತು. ಸ್ವಂತ ಮನೆ ನಾವು ಮಾಡ್ಕೊಂಡಿಲ್ಲ, ಇಲ್ಲಿ ಮಾಡ್ಕೊಂಡಿರ್ಲಿಲ್ಲ, ಮೆಡ್ರಾಸಲ್ಲಿ ಮಾಡ್ಕೊಂಡಿದ್ವಿ. ಅದು ಯಾಕೆ ನಾವು ಹೋಯ್ತು ಅಂದರೆ ನಮ್ಮನ್ನ ನಾವು ಒಂಥರ ಇಬ್ಬರು ಒಂಥರ ಏನು ಹೇಳೋದು, ಅಷ್ಟು ಚುರುಕಿಲ್ಲ ಅಂತ ಏನು ಬೇಕಾದ್ರೂ ಹೇಳಿ, ಯಾರಾದ್ರೂ ಏನಾದ್ರು ಹೇಳಿದ್ರೆ ನಾವು ನಂಬಿಡ್ತಿದ್ವಿ. ಆ ಥರ ನಾವು ನಂಬಿ ಮೋಸ ಹೋಗಿದ್ದು ಜಾಸ್ತಿ ಇದೆ. ಬಟ್ ಮೋಸ ಹೋಯ್ತಲ್ಲ, ಅಯ್ಯೋ ಏನು ಮಾಡೋದು ಅಂತ ಆ ಥರ ಅಲ್ಲ. ಇಟ್ಸ್ ಆಲ್ ರೈಟ್, ವಿಲ್ ಡೂ ದಿಸ್ ದಟ್ ಅಂತ ಹಂಗೆ. ಮೋಸದಿಂದ ನಿಮ್ಮನ್ನ ತಗೊಂಡ್ರು ಮೋಸದಿಂದ ಅವ್ರು ತಗೊಂಡ್ರು ನಿಮ್ಮ ಮನೆ. ನಮ್ಮ ಮನೆಯೆಲ್ಲ ಅವರು ಇದು ಏನು ಹರಾಜಾಗೋ ಮಟ್ಟಕ್ಕೆ ಅವ್ರು ಯಾರೋ ನಮ್ಮನ್ನ ಅವರು ಏನು ವ್ಯಾಪಾರ ಮಾಡ್ತಾರೆ ಅಂತ ಹೇಳಿ ಇವ್ರನ್ನ ಸೇರ್ಕೊಳ್ಳೋಕೆ ಹೇಳಿದ್ರು. ಹೇಳ್ಬಿಟ್ಟು ಅವ್ರುಗಳು ನಮ್ಗೆ ಗೊತ್ತಿಲ್ಲದೆ ದೇ ಸ್ಟಾರ್ಟೆಡ್ ಮೇಕಿಂಗ್ ಇದು ಏನು ಸಾಲಗಳು ತಗೊಂಡು ಅದನ್ನೆಲ್ಲ ನಮಗೆ ಹಾಕ್ತಾ ಇದ್ದಾರೆ, ನಮ್ಗೆ ಗೊತ್ತೇ ಇಲ್ಲ. ಆಮೇಲೆ ವುಡ್ಲೆಂಡ್ಸ್ನವ್ರಿಗೆ ನನ್ನ ಕರೆದು ಹೇಳಿದ್ರೆ, ಅಮ್ಮ ಅಯ್ಯಗೆ ಗೊತ್ತಿಲ್ಲ, ಅವ್ರು ಯಾರನ್ನ ಕರ್ಕೊಂಡು ಬಂದು ಬಿಟ್ಟಿದಾರಲ್ಲ, ಅವ್ರು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ, ಎಲ್ಲ ನಿಮ್ಮ ಅಕೌಂಟ್ಗೆ ಹಾಕ್ತಾ ಇದ್ದಾರೆ ನೋಡಿ ಅಂತ. ಆವಾಗ ಗೊತ್ತಾಯ್ತು ನಮಗೆ. ಇವಾಗ ಮೇಡಮ್ ಅಂದ್ರೆ ಇಲ್ಲಿ ಬಂದಾಗ ಈ ಲೈಫ್ ಅಂದ್ರೆ ಲಕ್ಸುರಿ ಲೈಫ್ ನೋಡ್ದಂತವ್ರು ನೀವು, ಬಟ್ ಇವಾಗಿನ ಲೈಫ್ ಹೇಗಿದೆ, ಹೊಂದಾಣಿಕೆ ಆಯ್ತಾ ನಿಮ್ಗೆ ಅನ್ನುವಂಥದ್ದು ಹೇಗಿದೆ ಈ ಲೈಫ್? ಸಿ ಫಂಡಮೆಂಟಲಿ ಏನ್ ಬೇಕೋ ಅದೆಲ್ಲ ಇದೆ ಇಲ್ಲಿ. ನೋಡಿ ಅವರಿಬ್ರು ಇದ್ದಾರೆ, ಗಂಡ ಹೆಂಡತಿ ಇದಾರಲ್ಲ, ಚೆನ್ನಾಗಿ ನೋಡ್ಕೋತಾರೆ ಇಬ್ರು. ಹೌದು, ಹಣ ನೋಡಿದ್ವಿ, ಬೇಕಾದಷ್ಟು ಹಣನೂ ನೋಡಾಯ್ತು. ಆ ಹಣಕ್ಕೆ ನಾವು ಬೆಲೆ ಕೊಡ್ಲಿಲ್ಲ, ಸೊ ಹಣ ನಮ್ಮ ಹತ್ರ ನಿಲ್ಲಿಲ್ಲ, ಹಂಗೆ ತಿಳ್ಕೊಬೇಕು ನಾವು ಅಲ್ವಾ. ಸೊ ನಮ್ಗೆ ಎಲ್ಲ ಇವಾಗ ನಾವು ಎಲ್ಲೇ ಹೋಗಿದ್ರು ನಮ್ಗೆ ಒಳ್ಳೆ ವೆಲ್ಕಮ್ ಇತ್ತು. ಅವ್ರು ಇರೋವಾಗ್ಲೂ ಅಷ್ಟೇ, ಈಗಲೂ ಅಷ್ಟೇ. ಸೊ ನನಗೆ ಐ ಆಮ್ ಹ್ಯಾಪಿ ಇಲ್ಲಿರೋದು. ಇದಕ್ಕೆ ಇನ್ನೇನು, ನನಗೆ 84 years ಆಗೋಯ್ತಲ್ಲ, ನಾನು ತುಂಬ ವರ್ಷ ಇರೋಲ್ಲ ಆ ಥರ ಇಲ್ಲ. ಇವಾಗ ಎಲ್ಲ ಸಿಗ್ತಾ ಇದೆಯಲ್ಲ, ಇನ್ನೇನು ಬೇಕು ಅಂತ ಅಲ್ವಾ. ಎಷ್ಟೇ ಇಟ್ಕೊಂಡ್ರು, ನಾವು ಎಷ್ಟೇ ಗಳಿಸಿ ಇಟ್ಕೊಂಡ್ರು, ಎಷ್ಟು ತಿನ್ಬೇಕು ಅಷ್ಟು ತಿನ್ನಕ್ಕಾಗತ್ತೆ, ಹೌದಾ? ತಿನ್ನಕ್ಕಾಗಲ್ಲ. ಅದೇ ಆ ಥರ ಎಲ್ಲ ಚೆನ್ನಾಗೇ ಇದೆ ಇಲ್ಲಿ. ಅಮ್ಮನೂ ಅಷ್ಟೇ, ಅವರು ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಇಲ್ಲಿ ಬಂದ್ಮೇಲೆ ನಂಗೆ ಗೊತ್ತಾಯ್ತು. ಆದರೆ ನನ್ನ ಹತ್ರ ಮಾತ್ರ ಅಮ್ಮ ಸ್ಟ್ರಿಕ್ಟಾನೇ ಇರಲಿಲ್ಲ ಯಾಕೋ. ನಿಮ್ಮ ರೂಮಲ್ಲಿ ಬೇಕಾದರೆ ನೀವು ತಗೋದು ಇಟ್ಕೊಳ್ಳಿ, ವೀಣೆಗಳು ಇಟ್ಕೊಳ್ಳಿ ಬೇಕಾದರೆ, ಬೇರೆ ಯಾರಿಗೂ ಅವ್ರಿಗೆ ಬಿಡೋಲ್ಲ ಆ ಥರ ಎಲ್ಲ. ಸೊ ನನಗೆ ನೀವು ಖುಷಿಯಾಗಿದ್ದೀರಾ ಅಂದರೆ ಇತ್ತೀಚೆಗೆ ಇಲ್ಲಿ ಬಂದಾದ್ಮೇಲೆ ದರ್ಶನ್ ಅವ್ರು ಕೂಡ ನಿಮಗೆ ಸಹಾಯ ಮಾಡಿದ್ರು ಅನ್ನುವಂಥದ್ದು ವಿಚಾರ ಕೇಳ್ಪಟ್ವಿ, ನಿಜಾನ ಅನ್ನುವಂಥದ್ದು? ಅವರು ದರ್ಶನ್ ಅವ್ರ ಅಣ್ಣ ಹತ್ರನೇ 50,000 ರೂಪಾಯಿ ಕೊಟ್ಟು ಕಳಿಸಿದ್ರು ನನಗೆ. ಅಯ್ಯೋ, ನಾನು ಅವ್ರು ನೋಡೂ ಇಲ್ಲ ಏನಿಲ್ಲ, ಏನೋ 50,000 ರೂಪಾಯಿ ಕೊಡ್ತಾರೆ ತಗೊಳ್ಳೋದ ಅಂತ. ಆಮೇಲೆ ಅಮ್ಮ ನೀವು ತಗೊಳ್ಳಿ. ಆಮೇಲೆ ಆವಾಗ ನಾನು ಮನೆಯಲ್ಲಿ ಇದ್ದೀನಿ ಇನ್ನು. ಅವಾಗ ನೀವು ಎಲ್ಲಾದರೂ ಮನೆ ನೋಡ್ತಾ ಇದ್ದೀರಾ, ಅದು ಮನೆ ನೋಡ್ತಾ ಇದ್ದೀರಾ ಅಂದರೆ ಎಲ್ಲಿ ಅಂತ ಹೇಳಿ, ಅದು ಬಾಡಿಗೆನೂ ನಾನೇ ಕೊಡ್ತೀನಿ ಹೋಗಿ. ನಾನು ಅಂದ್ಕೊಂಡೆ, ಅಯ್ಯೋ ಅದೇ ಫಸ್ಟ್ ಟೈಮ್ ನಾವು ಇಬ್ಬರನ್ನ ನೋಡ್ತೀವಿ, ಆಮೇಲೆ ಇದೇನಪ್ಪ ಹಿಂಗೆ ಹೇಳ್ತಿದಾರಲ್ಲ ಅಂತ. ನಾನೇನು ಎಲ್ಲೂ ನೋಡಲಿಲ್ಲ, ಏನೂ ಮಾಡಲಿಲ್ಲ. ಆಮೇಲೆ ನನ್ನ ನಮ್ಮ ನಾದ್ನಿ ಮಗ ತಗೊಂಡು ಬಂದು ಇಲ್ಲಿ ಬಿಟ್ಟ. ಸೊ ಅದು ಅಲ್ಲಿಗೆ ಮುಗೀತು. ಬಟ್ ಅವರು ಏನೋ ಇಲ್ಲಿ 20,000 ರೂಪೀಸ್ ಪರ್ ಮಂತ್ ಕೊಡಬೇಕು ಅನ್ನೋ ಥರ, ಅಂದರೆ ದಟ್ ಈಸ್ ಸರ್ 20,000 ರೂಪೀಸ್ ಕೊಡ್ತಾ ಇರೋದು ಯಾರು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಥ್ರೂ ದ ಗವರ್ಮೆಂಟ್ ಇದು ಆಗಿದೆ ಅಂತ ಹೇಳಿದ್ರು. ಒಂದು ಕಷ್ಟ ಅಂತ ಬಂದಾಗ ಒಂದು
ಹಣಕಾಸಿನ ಸಹಾಯ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ಒಂದು ಸ್ಪಂದಿಸೋದು, ನಮ್ಮ ನೋವಿಗೆ ಒಂದು ಸ್ಪಂದಿಸೋದು ತುಂಬಾ ಮುಖ್ಯ ಆಗುತ್ತೆ. ಈ ಸಿಚುವೇಶನ್ ನೀವು ಹೇಳಿದ್ರೆ ದರ್ಶನ್ ಅವ್ರು ನನ್ಗೆ ಪರಿಚಯನೇ ಇರಲಿಲ್ಲ, ಆ ಕಾರಣದ ಒಂದು ನನ್ನ ಕಷ್ಟಕ್ಕೊಂದ್ಸಲ ಸ್ಪಂದಿಸಿದ್ರು ಅಂತೆಲ್ಲ ಹೇಳಿದ್ರಲ್ಲ, ನಿಮ್ಗೆ ಏನ್ ಅನ್ಸ್ತು ಆ ಮೂಮೆಂಟ್ ಅಲ್ಲಿ ಬಂದು ಈ ತರದ ದರ್ಶನ್ ಅವ್ರು ಈ ತರ First ನನಗೆ ಒಂದು ತರ ಅವರಿಗೆ ನಾನು ದರ್ಶನ್ ಅಂದ್ರೆ ನನಗೆ ಆ ಟೈಮಲ್ಲಿ ಹಿ ವಾಸ್ ಇನ್ ಪ್ರಾಬ್ಲಮ್ ಅಲ್ವಾ. ಸೊ ಐ ವಾಸ್ ವೆರಿ ಮಚ್ ಆನ್ ಹಿಸ್ ಸೈಡ್. ಯಾರೊಬ್ರು ಅನಿಮಲ್ಸ್ ಮೇಲೆ ತುಂಬಾ ಪ್ರೀತಿಯಿಂದ ಇರ್ತಾರೋ ಅವ್ರು ತುಂಬಾ ಒಳ್ಳೆಯವರಾಗಿರ್ತಾರೆ. ಆ ತರ ನೋಡಿದ್ರೆ ದರ್ಶನ್ ಹಿ ವಾಸ್ ವೆರಿ ಫಾಂಡ್ ಆಫ್ ಆಲ್ ಅನಿಮಲ್ಸ್ ಇನ್ ಇದು ಝೂನಲ್ಲಿ, ಹೌದಾ. ಅಂತವರು ಯಾವ ತಪ್ಪು ಮಾಡೋಲ್ಲ ಅನ್ನೋ ಥರ ಫೀಲಿಂಗ್ ನನಗೆ. ಸೊ ಐ ವಾಸ್ ಆಲ್ವೇಸ್ ಆನ್ ದ ಸೈಡ್ ಆಫ್ ದರ್ಶನ್. ಅದಕ್ಕೆ ಸರಿಯಾಗಿ ಅವ್ರ ಬ್ರದರ್ ಬಂದು ನನಗೆ ಇದನ್ನು ಕೊಟ್ಟಿದ ತಕ್ಷಣ ದರ್ಶನ ಕೊಡಕ್ಕೆ ಹೇಳಿದ್ರು ಅಂತ ಹೇಳಿದ ತಕ್ಷಣ ನಾನು ಅನ್ಕೊಂಡೆ ಒಳ್ಳೆಯವ್ರಿಗೆಲ್ಲ ಈ ಥರ ಕಾಲ ಬರ್ತದೆ. ಆದರೆ ಈಗಲೂ ಅವರು ನನ್ನ ಬಗ್ಗೆ ಇದು ಮಾಡ್ತಾ ಇರಲ್ಲ, ಕೇರ್ ಮಾಡ್ತಾ ಇರಲ್ಲ ಅಂತ. ಎಲ್ಲ ಒಳ್ಳೇದೇ ಆಗ್ತಾ ಇದೆ, ಏನೋ ದೇವ್ರ ದಯ ಅಷ್ಟೇ. ಇನ್ನೊಂದು ಮೇಡಮ್ ಅಂದ್ರೆ ನೀವು ಇಲ್ಲಿ ಬಂದಾಗ ನಿಮ್ಗೊಂದು ಆಸೆ ಏನಂದ್ರೆ ಭರತನಾಟ್ಯ ಹೇಳ್ಕೊಡುವಂಥದ್ದು, ಸಂಗೀತ ಕ್ಲಾಸ್ ನಡೆಸುವಂಥದ್ದು, ಈ ತರದ ಒಂದಿಷ್ಟು ಆಸೆ ಅಂತೆಲ್ಲ ಹೇಳಿದ್ರಿ. ಬಟ್ ಇದು ಮುಂದಿನ ದಿನಗಳಲ್ಲಿ ಇದನ್ನು ಪರಿಪೂರ್ಣತೆ ಆಗುತ್ತಾ ಏನು? ಆಲ್ರೆಡಿ ಕೆಳಗಡೆ ಇದಿದೆ, ನಂದು ವೀಣೆಗಳೆಲ್ಲ ಕೆಳಗಡೆ ಇದೆ. ಆಮೇಲೆ ನಾನು ಆಲ್ರೆಡಿ ಇದೆಲ್ಲ ನಾನು ಏನು ಪ್ಯಾಂಫ್ಲೆಟ್ಸ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಒಬ್ರು, ಸತೀಶ್ ಅಂತ ಒಬ್ರು. ಅವ್ರು ಮಾಡಿಕೊಟ್ಟಿದ್ದ ಅಷ್ಟು ಅಲ್ಲಿಟ್ರೆ ಇವರು ಈ ಹರ್ಷ ತೆಗೆದು ಎಲ್ಲ ಬಿಸಾಕ್ಬಿಟ್ಟಿದ್ದಾರೆ. ನೀವೇನು ಮಾಡಬೇಕಾಗಿಲ್ಲ, ನೀವು ಸುಮ್ಮನೆ ಅಲ್ಲಿದ್ರೆ ಸಾಕು ಅಂತ. ಇವರಮ್ಮ ಆಗ ನಾನು ನೋಡಿದರೆ ಹಂಗೆ ಕಾಣ್ತೀನಿ, ನಾನು ಯಾವಾಗ ತಿನ್ಕೊಂಡು ಕೂತಿರೋ ಥರ. ಸೊ ಆ ಥರ ಅದನ್ನು ತೆಗೆದು ಬಿಸಾಕ್ಬಿಟ್ಟ ಅವನು. ಅದು ಒಂದೇ ಒಂದು ಸಿಕ್ಕಿದ್ರೆ ನಾನು ಸೈಕ್ಲೋ ಸ್ಟೈಲ್ ಮಾಡಿಕೊಂಡು ಇಲ್ಲಿ ನಾನು ಕೊಡ್ತೀನಿ ಅಂತ ನಾನು ಬಿಡೋಲ್ಲ. ನನ್ನ ಛಲ ಇದೆ, ನನ್ಗೆ ಗೊತ್ತಿರೋ ಆರ್ಟ್ ಎಲ್ಲ ಎಲ್ಲರಿಗೂ ಹೇಳ್ಕೊಡ್ಬೇಕು. ಇವಾಗ ಒಬ್ಬರು ಲಾಸ್ಟ್ ಬಂದು ಮಾತಾಡ್ತಾ ಇದ್ದಿರಲ್ಲ, ಅವ್ರ ಅವರಿಬ್ಬರು ಮಕ್ಕಳಿದ್ದಾರೆ ಅವರಿಗೆ, ಹೇಳಿದ್ರೆ ಅವ್ರನ್ನ ಕರ್ಕೊಂಡು ಬನ್ನಿ, ಅವ್ರಿಗೆ ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ. ಸೊ ದಟ್ ಫರ್ದರ್ ಅವ್ರು ಡ್ಯಾನ್ಸ್ ಹೇಳ್ಕೊಟ್ಟು ನೀವು ನಿಮ್ಮ ಇದು ಏನು ಬಾಳು ನಡೆಸ್ಕೋಬಹುದು ಅಲ್ವಾ. ಆ ಥರ. ಕೊನೆಯದಾಗಿ ನಿಮ್ಮನ್ನ ಪ್ರೀತಿಸೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ನಿಮ್ಮನ್ನ ಇನ್ನೂ ತುಂಬಾ ಆಸೆ ನಿಮ್ಮನ್ನ ನೋಡೋಕೆ, ಜನರನ್ನ ಸ್ಕ್ರೀನ್ ಅಲ್ಲಿ ನೋಡೋ ಆ ಥರದ್ದೆಲ್ಲ ತುಂಬಾ ಚೆನ್ನಾಗಿ ಬರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ. ಅವರೆಲ್ಲ ಬಂದಾಗ ನನಗೆ ಇಷ್ಟು ಜನ ನಾನು ನೋಡಕ್ಕೆ ಆಗ್ತಾನೆ ಇಲ್ಲ. ಇವತ್ತು ನೋಡಿ ಎಷ್ಟೋ ಜನ ಹೊಸಬ್ರೆಲ್ಲ ಬಂದಿದ್ರಲ್ಲ. ಸೊ ಅಮ್ಮ ಕೊಂಡ್ಕೊಳಕ್ ಆಗಲ್ಲ ಅಂಥದ್ದೆಲ್ಲ ಇವಾಗ ನನಗೆ ಸಿಗ್ತಾ ಇದೆ, ಹೌದಾ. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ದಟ್ ಗಾಡ್ ಹ್ಯಾಸ್ ಕೆಪ್ಟ್ ಮೀ ವೆರಿ ವೆಲ್. ಇದು ಎಲ್ಲರಿಗಿಂತ ನಾನು ಒಂದೇ ಒಂದು ಇದು ಮಾಡ್ತೀನಿ, ನನ್ನನ್ನು ಅರ್ಥಕೊಳ್ಳೋಕ್ಕೆ ಮನುಷ್ಯರೇ ಅರ್ಥಕೊಳ್ದೇ ಇದ್ರೆ ಪರವಾಗಿಲ್ಲ, ದೇವ್ರು ಅರ್ಥಕೋಬೇಕು ನನ್ನ, ಅವಾಗ ಚೆನ್ನಾಗಿರ್ತೀನಿ. ಸೊ ದೇವ್ರು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನನಗೆ ಏನ್ ಬೇಕು. ಅಲ್ಲ, ನಿಮ್ಮನ್ನ ಪ್ರೀತಿಸೋರ್ಗೆ ಏನಾದ್ರು ನಿಮ್ ಕಡೆಯಿಂದ ಒಂದು ಪ್ರೀತಿಯಿಂದ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಪ್ರೀತಿಯಿಂದ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ ಲೈಫ್ ಚೆನ್ನಾಗಿರ್ಬೇಕು. ಖುಷಿಯಾಗಿರೋಕೆ ಹಣ ಮುಖ್ಯ ಅಲ್ಲ, ಹಣ ಮುಖ್ಯ ಅಲ್ಲ. ಏನೇ ಇದ್ರು ಅದನ್ನ ಇಟ್ಕೊಂಡು ನೀವು ಅದನ್ನ ಇವಾಗ ನಾವು ಹೇಗೆ ಇದ್ವಿ, ಚೆನ್ನಾಗಿ ದುಡಿತಾ ಇದ್ದಾಗ್ಲೂ ಹಾಗೆ ಇದ್ವಿ. ಸರ್ ದುಡಿಮೆ ಕಡಿಮೆ ಆಯ್ತವೆ ಅಂದ್ರು ಸಂತೋಷವಾಗೇ ಇದ್ವಿ ನಾವು, ಅಲ್ವಾ. ಇನ್ನೊಂದ್ ಏನು ಗೊತ್ತಾ, ಈಗ ಸಡನ್ಲಿ ನಮ್ಮ ಹತ್ರ ದುಡ್ಡು ಇದ್ದಾಗ ಚೆನ್ನಾಗಿರುತ್ತೆ ಲೈಫ್, ಆಮೇಲೆ ದುಡ್ಡು ಕಳ್ಕೊಂಡಾಗ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಏನ್ ಮಾಡೋದು, ಲೈಫ್ ಏನ್ ಲೀಡ್ ಮಾಡೋದು ಅನ್ನುವಂಥದ್ದು ಅಂತವ್ರಿಗೆ ಏನ್ ಹೇಳಕ್ಕೆ? ನಮ್ಗೇನಾಯ್ತು, ದುಡ್ಡು ಮಾಡ್ಕೊಳ್ಳೋ ಅಂತ ಇದು ಅವಕಾಶಗಳು ಬಂತು, ಆದ್ರೆ ನಮ್ ಶ್ರಮ ಪಡ್ಬೇಕು, ದುಡ್ಡು ಬರುತ್ತೆ. ಬಟ್ ಇದನ್ನ ಪಡ್ಕೊಳ್ಳೋ ಜನರು ಇದನ್ನ ಡಿಪ್ರೆಷನ್ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತೊಂದಾಗಿ ಈ ತರದ್ದೆಲ್ಲ ಅಂತವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ದೇವ್ರು ಕೊಟ್ಟಿದ್ದ ಈ ಪ್ರಾಣನ ತಗೊಳ್ಳೋ ಅಧಿಕಾರ ನಮ್ಗೆ ಇಲ್ಲ. ಯಾವಾಗ ತಗೋಬೇಕು ಅಂತ ದೇವ್ರಿಗೆ ಗೊತ್ತು. ಅದಕ್ಕೆ ಮುಂಚಿತವಾಗಿ ನೀವು ಮಾಡ್ಕೊಂಡ್ರೆ, ಅವ್ರು ತಗೊಳಕ್ ಮುಂಚೆ ಮತ್ತೆ ನೀವು ಮಾಡ್ಕೊಳ್ಳಿ ಈ ಮಧ್ಯದ ಇದೆಯಲ್ಲ, ಅವಾಗ ನಿಮ್ಮ ಆತ್ಮಕ್ಕೆ ಏನಾಗುತ್ತೆ, ದ್ರೋಹ ಮಾಡಿದಾಗತ್ತೆ ಅಲ್ಲ. ಆತ್ಮ ಅಳತ್ತೆ, ಅಯ್ಯೋ ನನ್ನ ಹಿಂಗೆ ಮಾಡ್ಬಿಟ್ಟಿಯಲ್ಲ ಅಂತ, ಅಲ್ವಾ. ಅದ್ರದ್ದು ಎಷ್ಟು ಅವರು ಬದುಕಿರ್ಬೇಕು ಅಷ್ಟೇ ಅವ್ರು ಬದುಕಬೇಕು. ಚೆನ್ನಾಗಿರೋವಾಗ ಅದನ್ನೆಲ್ಲ ಅನುಭವಿಸಿದ ಹಾಗೆ ಕಷ್ಟ ಬಂದ್ರೆ ನೀವು ಅದನ್ನ ಸರಿ ಮಾಡ್ಕೊಳಕ್ಕೆ ಏನಾದ್ರು ಕೆಲಸ ಮಾಡಿ, ಏನಾದ್ರು ಕಲ್ತಿರ್ತೀರಲ್ಲ ಅದನ್ನ ಮಾಡಿ ಅಷ್ಟೇ. ತುಂಬಾ ತಿಳ್ಕೊಬೇಕು, ನಿಮ್ಮ ಹತ್ರ ತುಂಬಾ ವಿಷಯಗಳಿದೆ. ಮಾತಾಡ್ತಾ ಹೋದಾಗ ತುಂಬಾ ಖುಷಿ ಆಯ್ತು. ಅಂದ್ರೆ
ಮಾರ್ಗದರ್ಶನ ಈಗಿನ ಜನರೇಷನ್ ಅವ್ರಿಗೆ ನೀವು ಒಂದು ಒಳ್ಳೆ ಪಾಠ ಕೊಟ್ಟಂಗೆ ಆಯ್ತು. ನಾನು ನಮ್ಮ ಮಕ್ಕಳಿಗೆಲ್ಲ ಇದನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ. ಕ್ಲಾಸಸ್ ಮಾಡೋವಾಗ ಬರೀ ಡ್ಯಾನ್ಸು, ವೀಣೆ, ಮಾತು, ಹಾಡು ಇದು ಮಾತ್ರ ಅಲ್ಲ. ಐ ವಿಲ್ ಆಲ್ಸೋ ಟೆಲ್ ದಮ್ ವಾಟ್ ಈಸ್ ಲೈಫ್. ಲೈಫಲ್ಲಿ ಅವ್ರಿಗೆ ಏನಾದರೂ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇದು ಮೆಡ್ರಾಸಲ್ಲಿ ಇದ್ದಾಗ ನಾನು ತುಂಬ ಮಕ್ಕಳಿಗೆಲ್ಲ ಕ್ಲಾಸಿಗೆ ಬಂದಾಗ ಒಂಥರ ಡಲ್ ಆಗಿರೋರು. ಅವ್ರ ಪ್ಯಾರೆಂಟ್ಸ್ನ ಕರೆದು ನಾವು ಮಾತಾಡ್ತಿದ್ದೆ. ಅವ್ರ ಪ್ಯಾರೆಂಟ್ಸ್ ಯಾವಾಗಲೂ ಜಗಳ ಆಡ್ಕೊಂಡೇ ಇದ್ದರೆ ಮಕ್ಳಿಗೆ ಹಿಂಗಾಗ್ಬಿಡ್ತಾರೆ. ಅವ್ರನ್ನ ಕರೆದು ನೀವು ಯಾಕೆ ಹಿಂಗೆ ಮಾಡ್ತೀರಾ ನೋಡಿ, ಮಕ್ಳು ಹೆಂಗಿದ್ದಾರೆ. ಸೊ ನೀವು ಏನಾದರೂ ಜಗಳ ಆಡಬೇಕಾದ್ರೆ ದೂರ ಹೋಗಿ ಮಕ್ಳಿಗೆ ಗೊತ್ತಿಲ್ಲದಿರೋ ಹಾಗೆ ನಿಮ್ದು ಏನೇನು ಪ್ರಾಬ್ಲಮ್ಸ್ ಇದೆಯೋ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಮಕ್ಕಳ ಮುಂದೆ ಈ ಥರ ಮಾಡಬಾರ್ದು. ಈ ಥರ ಐ ಸುಡು ಅ ಲಾಟ್ ಆಫ್ ಇದು ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ ಮೆಡ್ರಾಸಲ್ಲಿ ಇದ್ದಾಗಲೂ ಅಷ್ಟೇ. ಆಮೇಲೆ ಈ ಅನಾಥ ಆಶ್ರಮಗಳನ್ನ ನಡೆಸ್ತಾ ಇರ್ತಾರಲ್ಲ, ಅಲ್ಲೆಲ್ಲ ಹೋಗಿ ಅವರೆಲ್ಲ ಹೇಗಿದ್ದಾರೆ ಅಂತ, ಅವ್ರಿಗೆ ಯಾರಾದರೂ ದೊಡ್ಡ ದೊಡ್ಡ ಶ್ರೀಮಂತರು ಬರ್ತಾರೆ, ಅವ್ರಿಗೆ ಯಾರಿಗಾದ್ರೂ ಏನಾದ್ರು ಕೊಡಬೇಕು ಅಂತ ಇರ್ತಾರೆ, ಅವಾಗ ಅವ್ರಿಗೆ ಇಂಥ ಆಶ್ರಮಗಳಿಗೆ ಹೋಗಿ ಅಲ್ಲಿರೋರಿಗೆ ಏನು ಬೇಕು ಅನ್ನೋದನ್ನ ನನಗೆ ಕೊಡಿ ಅಂತ ಅದಾಗ್ತಾರೆ ಗೈಡ್ ಮಾಡ್ತಾ ಇದ್ದೆ. ಇವರು ನಮ್ಮ ಏನು ಮೆಡ್ರಾಸಲ್ಲಿ ಅಣ್ಣ ಅವರ ಮಗಳು, ಅವರು ಒಂದು ಆಶ್ರಮ ನಡೆಸ್ತಾ ಇದ್ರು. ಸೊ ಅವರು ನಾನು ತುಂಬ ಫ್ರೆಂಡ್ಸ್ ಆಗಿದ್ವಿ. ಸೊ ಒಬ್ಬ ಲೇಡಿ ಬಂದಿದ್ರು, ವಯಸ್ಸಾದವರು. ಅವರ ಮಕ್ಕಳಿಬ್ಬರು ಫಾರಿನಲ್ಲಿ ಇದ್ದಾರೆ, ಗಂಡ ಹೊರಟೋದ್ರು. ಅವ್ರಿಗೆ ಎಲ್ಲಿ ಹೋಗೋದು ಅಂತ ಗೊತ್ತಾಗಲಿಲ್ಲ. ನಾನು ಎಲ್ಲಿ ಹೋಗೋದು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದೆ. ಅವ್ರನ್ನ ಕರ್ಕೊಂಡು ಹೋದೆ. ಅಂದರೆ ಅವ್ರ ಹತ್ರ ದುಡ್ಡಿದೆ. ಸೊ ಅದು ಒಂದು ಕಡೆ ಅದು ಅವ್ರುಗಳಿಗೆ ಎಲ್ಲರಿಗೂ ಎಲ್ಲ ವಿಷಯಗಳು ಗೊತ್ತಾಗಿರೋಲ್ಲ. ಸೊ ನನಗೆ ಗೊತ್ತಾದಾಗ ಈ ಥರ ಬಂದರೆ ಓಕೆ ಕಮ್ ವಿತ್ ಮೀ ಅಂದ್ಬಿಟ್ಟು ಕರ್ಕೊಂಡೋಗಿ ಅಂಥ ಕಡೆ ಹೋದರೆ ಅವ್ರಿಗೆ ರೂಮು ಗೇಮು ಎಲ್ಲ ಕೊಟ್ಟು, ಇವಾಗ ಅದು ಎಲ್ಲಿ ನೋಡಿದ್ರು ಬೇಕಾದಷ್ಟು ಕಡೆ ಸಿಗುತ್ತೆ, ಆವಾಗೆಲ್ಲ ಇರಲಿಲ್ಲ. ಸೊ ಅದು ಎಲ್ಲೋ ಒಂದು ಕಡೆ ಇರುತ್ತಲ್ಲ, ಅಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ಬಿಟ್ಟು ಬಂದಾಗ ಅವ್ರಿಗೆ ಭಾಳ ಖುಷಿ ಆಯಿತು. ಈಗ ನಾನು ಬಂದಿದ್ದೆ ಸಂತೋಷ ಆಯಿತು ನಮಗೆ ಅಂತ. ನಿಮ್ಮ ಜೊತೆ ಮಾತಾಡ್ತಿದ್ದೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು. ನೀವು ಏನೆಲ್ಲ ಅನ್ಕೊಂಡಿದ್ರು, ನಿಮ್ದಿಷ್ಟು ಒಂದಿಷ್ಟು ಡ್ರೀಮ್ ಅಂದ್ರಲ್ಲ, ಅದೆಲ್ಲ ಆದಷ್ಟು ಬೇಗ ಈಡೇರ್ಲಿ. ಯಾವಾಗ್ಲೂ ಏನೇ ಆದ್ರೂ ಕೂಡ ಇದೇ ರೀತಿ ಖುಷಿಯಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಖುಷಿಯಾಗೇ ಇರ್ತೀನಿ. ಯಾಕೆಂದ್ರೆ ಎಲ್ಲ ಯಾವುದೇ ಇದ್ರು ಅದರಲ್ಲಿರೋ ಒಳ್ಳೆತನ ಮಾತ್ರ ನನ್ನ ಕಣ್ಣಿಗೆ ಬೀಳುತ್ತೆ. ಅದು ದೇವ್ರು ಕೊಟ್ಟಿದ್ದು ವರ ಅದು ಅಂತ ಹೇಳಬೇಕು. ಇಲ್ದಿದ್ರೆ ಈ ಥರ ಒಂದು ಜಾಗ ನಂಗೆ ಸಿಕ್ತಿತ್ತಾ ಹೇಳಿ, ಅಲ್ವಾ? ಎಲ್ಲ ಕೆಟ್ಟದ್ರಿಂದ ಒಂದು ಒಳ್ಳೇದಿದ್ದೇ ಇರುತ್ತೆ ನಮಗೆ. ಎಲ್ಲ ನನ್ನ ನೋಡಕ್ಕೆ ಬರೋರು ಅವರು ಅಷ್ಟೇ, ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ ಅಲ್ವಾ? ಆ ಕಷ್ಟನೇ ನಾವು ಅದನ್ನೇ ಮೆಲ್ಕ್ ಹಾಕೊಂಡು ಹೋಗ್ಬಾರ್ದು. ಮುಂದೆ ದರ್ ಮಸ್ಟ್ ಬಿ ಸಮ್ ದಿಸ್. ಕತ್ಲೆ ಆದ್ಮೇಲೆ ಬೆಳಕು ಬರುತ್ತಲ್ಲ ನೋಡಿ, ಚಿಕ್ 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 ಅನ್ನತ್ತೆ. ಆ ಥರ ಕತ್ಲೆಯಲ್ಲಿ ಕತ್ಲೇನೆ, ಬಟ್ ಬೆಳಕು ಬರುತ್ತೆ. ಆ ಒಂದು ಇದರಲ್ಲಿ ನಾವು ಇದ್ರೆ ಆ ಕತ್ಲೆ ನಾವು ಈಸಿಯಾಗಿ ಪಾಸ್ ಮಾಡ್ತೀವಿ. ವಿಲ್ ಬಿ ವೇಟಿಂಗ್ ಫಾರ್ ದ ಲೈಟ್, ಅಲ್ವಾ? ದಟ್ ಈಸ್ ಮೈ ಲೈಫ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.